ಕರ್ಣನ ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ನಿರ್ಭಯದಲ್ಲಿ ನಡೆಯುವುದರಲ್ಲಿ ಆಶ್ಚರ್ಯವೇನಿಲ್ಲ. ದುರ್ಯೋಧನ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ತಾಟಸ್ಥ್ಯ ಮನೋಭಾವ. ಇದಕ್ಕೆ ಕಾರಣವೂ ಭೀಷ್ಮನು. ಯಾರಾದರೂ ಆಗಲಿ, ಅವರೆಲ್ಲ ಏನು ಹೇಳಿದರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಆ ವಿಚಾರವನ್ನು ಭೀಷ್ಮನು ತಿಳಿಸಿದನು. ತಂತ್ರಿಯಾದ ಕೃಷ್ಣನ ಕುತಂತ್ರದ ಮಾತುಗಳಿಗೆ ನೀನು ಎಲ್ಲಿ ವಶವಾದಿ ಏನು ಎಂಬುದು ಸಂದೇಹ. ಕುರುಕುಲದ ಅರಸರಿಗೆ ಕರ್ಣನ ಸ್ವಾಮಿ ನಿಷ್ಠೆಯು ತಿಳಿದಿಲ್ಲವೇ? ತಿಳಿದಿರುವರು. ಆದರೂ ಸೂತಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ನಿಷ್ಠೆ ಎಲ್ಲಿಯದು ಎಂದು ನಿರ್ಣಯಿಸಿದರು. ಸೂತಕುಲದಲ್ಲಿ ಹುಟ್ಟಿದವರು ಯಾರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚುಕುಲದವರಿಗೆ ಮೀಸಲಿಟ್ಟನು. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಹಿಡಿತಾರೆ, ನಾನು ಸೈಡಲ್ಲಿ ಹಿಡಿತಾರೆ.
ನಾ ಸಹಿಸಲಿ. ಚಿಕ್ಕಂದಿನಲ್ಲಿ ಹುಡುಗರು ನಾನು ಸೂತ ಕುಲದವನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತಕನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತುಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದನು. ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಸ್ಥೈರ್ಯದಿಂದ, ದೈವ ಬಲದಿಂದ ರಾಜಾಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಜನ್ಮದ ದುಷ್ಟಭೂತವೂ ನನ್ನ ಬೆನ್ನು ಬಿಟ್ಟಿಲ್ಲ. ಪ್ರತಿಷ್ಠಪರಾದ ಆರ್ಯರು ತಮ್ಮ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಭೀಷ್ಮನು ಅಸ್ತ್ರಾಧಾರ ನಡುವು ಕರ್ಣನ ಅಸ್ತ್ರಕೌಶಲದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು ಕೌರವರು ತಿಳಿಯಲ್ಲ. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಕೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸರಿಯಾಗಿ ಹೇಳಿದೆ ಶಕುನಿ. ಈ ವಿಚಾರದಲ್ಲಿ ತಾಟಸ್ಥಭಾವವನ್ನು ವಹಿಸುವುದು ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಕಂದ ದುರದೋಳ್ ನಾನಾರಿಗಾಗಿ ರಣವಂ ಗೈಯಲೇ, ನಾನಾರಿಗಾಗಿ ರಣವಂ ಗೈಯಲೇ, ಜನಮತಿಗಳೆನ್ನನ್ನು ದೂಷಿಸುತ್ತಿಹರೋ. ಕುರುಪಿತಾ ಮಹಾಭೀಷ್ಮನು, ಕುರುಪಿತಾ ಮಹಾಭೀಷ್ಮನು ಪರಾಜಿತನಾಗುವ ತನಕ ಹೊಡೆನಾಸ್ತ್ರವಂ ಇದೆನ್ನ ಶಪಥ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಭೀಷ್ಮನು ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ಎನ್ನ ಶಪಥ. ಏನು ಪ್ರಾಣಸಕ, ಬಂದು ಎಷ್ಟು ಹೊತ್ತಾಯಿತು? ಇನ್ನೊಂದು ಎಲ್ಲೆಲ್ಲಿಯೂ ಹುಡುಕಿದೆನು. ಬಂದು ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನಿನಗೆ ಶಪಥವೇನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಹೊಂದಿರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಸೂತಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿರುವುದು? ಕರ್ಣ, ಕರ್ಣ, ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಆಮೋದಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿದೆ. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆನು. ಆದರೆ ಕರ್ಣನಿಗೆ ಸೇನಾಧಿಪತ್ಯವೇ ಇದು ಪರ್ಯಾಸವಲ್ಲ ತಾನೆ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಅವನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಭಾರ್ಗವ ವಿಜಯನಾದ ಭೀಷ್ಮ, ದ್ರೋಣ ಶಲ್ಯಾದಿಗಳು ಕೋಪಗಳು